ಹಾಯ್ ಹಾಯ್ ಎಲ್ಲರೂ ಆಯಿತಾ ನನಗೆ ಕೇಳ್ತಾ ಇರ್ತಾರೆ, ಅಕ್ಕ ನೀನು ಯಾಕಕ್ಕ ಯಾವಾಗಲೂ ಟಿ ಶರ್ಟ್ ಪ್ಯಾಂಟ್ ಹಾಕ್ಕೊಂಡಿರ್ತೀಯ, ಇದು ಟ್ರೆಡಿಷನಲ್ ಡ್ರೆಸ್ಸೇ ಹಾಕಲ್ಲಕ್ಕ, ನೀನು ಟ್ರೆಡಿಷನಲ್ ಡ್ರೆಸ್ ಹಾಕಕ್ಕಂತ ಕೇಳ್ತಾ ಇರ್ತಾರೆ. ಇವತ್ತು ನನ್ನ ಬರ್ತ್ಡೇ, ಹುಟ್ಟಿದ ಹಬ್ಬ. ಹಾಗಾಗಿ ಇವತ್ತು ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಆಯಿತಾ. ಹೇಗಿದೆ ಆಯಿತಾ, ಚೆನ್ನಾಗಿ ಕಾಣ್ತಾ ಇದೆಯಾ ಹೇಳಿ. ನಾನು ಫುಲ್ ಡ್ರೆಸ್ ಆದಮೇಲೆ ನನಗೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ತೀನಿ. ಫುಲ್ ಡ್ರೆಸ್ ಆದಮೇಲೆ ಹೇಗಿದೆ ಅಂತ ಹೇಳ್ತೀನಿ. ಫೇಸಿಗೆ ಒಂದೇ ಒಂದು ಕ್ರೀಮ್ ಹಚ್ಚೋದು. ನಾನು ಮೇಕಪ್ಪೇ ಮಾಡಲ್ಲ ಆ್ಯಕ್ಚುಲಾಗಿ ಆಯಿತಾ. ಯಾವುದಾದ್ರೂ ಒಂದು ಕ್ರೀಮ್ ಹಚ್ಚಿದ್ರೆ ಮುಗೀತು. ನಾನು ಮೇಕಪ್ ಜಾಸ್ತಿ ಇರೋಲ್ಲ, ಯಾಕಂದ್ರೆ ನಾನು ಮೇಕಪ್ ಮಾಡಲ್ಲ. ಯಾಕಂದರೆ ನನ್ನ ಸ್ಕಿನ್ ತುಂಬ ಅಲರ್ಜಿ ಸ್ಕಿನ್ನು, ಎಷ್ಟು ಸೆನ್ಸಿಟಿವ್ ಅಂದರೆ ಏನಾದರೂ ಒಂದು ಫೌಂಡೇಶನ್ ಹಚ್ಚಿದ್ರೂ ಕೂಡ ಬೆಳಗ್ಗೆ ಫುಲ್ಲು ಒಂಥರ ಕಜ್ಜಿ ಥರ ಆಗಿರುತ್ತೆ. ನಂದಿಷ್ಟೇ ಕ್ರೀಮು, ಮೇಕಪ್ ಜಾಸ್ತಿ ಇರಲ್ಲ, ಇಷ್ಟೇ. ಇಷ್ಟೇ ನನ್ನ ಕ್ರೀಮು. ಫೇಸಿಗೆ ಕ್ರೀಮ್ ಹಾಕೋದಿಗೆ ಇಲ್ಲೂ ಕೂಡ ಕ್ರೀಮ್ ಹಾಕ್ಕೋಬೇಕು ಸ್ವಲ್ಪ, ಯಾಕಂದರೆ ಇದು ಕೂಡ ಫೇಸಿಗೆ ಸಂಬಂಧಪಟ್ಟಿದ್ದೇನೆ. ನೆಕ್ಕಲ್ಲಿ ಈ ಚಿನ್ ಕೆಳಗಡೆ ಇದು ಕೂಡ ಫೇಸಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ಥರ ನೀಟಾಗಿ ಹಾಕ್ಕೋಬೇಕು. ಇಷ್ಟೇ. ನೀವೆಷ್ಟು ಕಮ್ಮಿ ಮೇಕಪ್ ಮಾಡ್ಕೊಳ್ತೀರಾ, ಕಮ್ಮಿ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ, ನಿಮ್ಮ ಫೇಸು ನೀವೊಂದು 40-50 ಆಗೋ ತನಕ ಕೂಡ ತುಂಬ ಕ್ಲಿಯರಾಗಿರುತ್ತೆ. ಇಲ್ಲಾಂದರೆ ಮೇಕಪ್ ಮಾಡಿ ವಿತೌಟ್ ಮೇಕಪ್ಪು ನೀವು ಹೊರಗಡೆ ಹೋಗೋಕ್ಕೆ ಆಗಲ್ಲ. ನಾನು ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡಲ್ಲ, ಓನ್ಲಿ ಲಿಪ್ ಬಾಮ್ ಅಷ್ಟೇ. ಇಷ್ಟೇ. ಓಕೆ, ನೆಕ್ಸ್ಟು ನಾವು ಕೂದಲು ಬಾಚ್ಕೊಂಡು ರೆಡಿ ಆದಮೇಲೆ ತೋರಿಸ್ತೀವಿ. ಓಕೆ, ಈಗ ನಾವು ಏರ್ ಡ್ರೈ ಮಾಡ್ಕೊಳ್ಳೋಣ. ಕೂದಲು ಬಾಚ್ಕೊಳ್ಳೋಣ. ಇಷ್ಟೇ ಆಯ್ತು ನಂದು. ಈಗ ಓಕೆ, ಈ ಥರ ಕಾಣಿಸ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್ಟು, ನನ್ನ ಆಯಿತಾ ಬರ್ತ್ಡೇ ಔಟ್ಫಿಟ್. ಇದು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ತುಂಬ ದಿನ ಆಯಿತು ನಾನು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡೇ ಯಾವಾಗಲೂ ಟಿ ಶರ್ಟು ಪ್ಯಾಂಟ್ ಹಾಕ್ಕೊಳ್ತಾ ಇರ್ತೀನಿ. ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಯಾಕಾಗ ನೀನು ಯಾವಾಗಲೂ ಟಿ ಶರ್ಟು ಪ್ಯಾಂಟ್ ಹಾಕ್ಕೊಂತೀಯ ಅಂತ.
ಇದು ನನ್ನ ಬರ್ತ್ಡೇ ಔಟ್ಫಿಟ್ಟು. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದೇ ರೀತಿ ಜೋ ಲೈಫ್ ಸ್ಟೈಲ್ನ ಸಪೋರ್ಟ್ ಮಾಡಿ. ಮತ್ತು ನಾನು ದೇವಸ್ಥಾನಕ್ಕೆ ಹೋದ್ಮೇಲೂ ಕೂಡ ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್.